ಸರ್ಕಾರದ ಆದೇಶದಂತೆ ಜನರನ್ನ ಅಲೆದಾಡದಂತೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನೀಡಬೇಕೆಂದು ಬಣಜಿಗ ಟ್ರಸ್ಟ್ ವತಿಯಿಂದ ಮನವಿ ಮಾಡಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಬಂಡಿಗೆರೆ ಸಮಾಜದ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸಮಸ್ತ ಬಣಜಿಗ ಸಮಾಜದವರು ತಹಶೀಲ್ದಾರರ ಕಚೇರಿಗೆ ಆಗಮಿಸಿ ಸರ್ಕಾರದ ಆದೇಶದಂತೆ ಎಲ್ಲ ಸಮಾಜ ಬಾಂಧವರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯುವುದಕ್ಕಾಗಿ ಸರ್ಕಾರದ ಆದೇಶದಂತೆ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರ ನೀಡಬೇಕು. ವಿನಾಕಾರಣ ಜನರನ್ನ ಅಲೆದಾಡಿಸಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಬೇಡಿ. ಅವರಿಗೆ ಬೇಗನೆ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಬೇಕು ಎಂದು ತಹಶೀಲ್ದಾರ್ ಧನಂಜಯ ಮಾಲಗಿತ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಸಮಾಜದ ಉಪಾಧ್ಯಕ್ಷ ಕಾನೂನು ಸಲಹೆಗಾರ ಪ್ರಕಾಶ್ ವಾಲಿ ಅವರು ಮಾತನಾಡಿದರು. ಕ್ಯಾಮರಾಮನ್ ರಾಜು ಸುರ್ಣಗಿ ಜೊತೆ ವೀರೇಶ್ ಗುಗರಿ. ಯಾವುದೇ ಒಂದು ದಾಖಲೆ ಇಲ್ಲ ಅಂದ್ರೂ ಕೂಡ ಅವರು ಬಣಿಗೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂದ್ರೆ ಸ್ಥಳೀಯ ಪರಿಶೀಲನೆ ಮಾಡಿ ಅಂತೆಲ್ಲ ಕೊಡಲೇಬೇಕು ಅಂತೇಳಿ ಆದೇಶ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಏನಂದ್ರೆ ವಿನಾಕಾರಣ ಅಂತೆಲ್ಲ ಸಾಕಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಸರ್. ಸೊ ಆ ಥರ ಆಗಲಿಲ್ಲ ನನಗೆ. ಯಾಕಂದರೆ ಇದರಿಂದ ಏನಾಗ್ತಾಯಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಂತೆಲ್ಲ ಸರ್ಕಾರ ಸಿಗಬೇಕಾದಂಥ ಸವಲತ್ತುಗಳು ವಂಚಿತ ಆಗ್ತದೆ. ಬರೀ ಇದೇ ಒಂದು ನಮ್ಮ ಸಮಾಜ ಅಂತ ನಾವು ಕೇಳ್ತಾ ಇಲ್ಲ, ಎಲ್ಲ ಸಮಾಜದ್ದು ಇದೇ ಥರ ಆಗ್ತಾಯಿದೆ. ಭಾಳ ಸಮಾಜದವ್ರು ಬರ್ತಾರೆ ನಮ್ಮ ಹತ್ರ, ಒಂದ್ಸರಿ ಹಿಂಗಾಗ್ತಾ ಇದೆ. ಸೊ ಅವ್ರದ್ದು ಕೂಡ ಇರ್ತವೆ. ಅಂದರೆ ನಾವು ನಮ್ಮ ಸಮಾಜದಿಂದ ಬಂದಿದ್ದೇವೆ ಅಷ್ಟೇ. ಬಟ್ ಏನಪ್ಪ ಅಂದರೆ ಎಲ್ಲ ಸಮಾಜದಕ್ಕೂ ಏನಿಲ್ಲ ಇದೊಂದು ಬೆನಿಫಿಟ್ ಸಿಗಬೇಕು. ಸರ್ಕಾರ ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಸಮಾಜದವರು ಈ ಒಂದು ಜಾತಿಯನ್ನು ಮೀಸಲಾತಿ ನಿಮಗೆ ಕೊಟ್ಟಿದ್ದೇವೆ, ಈ ಮೀಸಲಾತಿ ತಗೊಳ್ರಿ, ಇದು ಬೆನಿಫಿಟ್ ತಗೊಳ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಏನಾಗ್ತಿದೆ ಅಂದರೆ ಇಲ್ಲಿ ನಮ್ಮ ಒಂದು ಅಧಿಕಾರಿಗಳ ಒಂದು ಇದ್ರ ಬಗ್ಗೆ ನಾಲೆಜ್ ಇಲ್ಲೋ ಏನೋ ಅದು ನನಗೆ ಗೊತ್ತಿಲ್ಲ. ಸೊ ಏನಂದರೆ ತಾವು ತಿಳಿದಿರೋ ಒಬ್ಬರು ಒಂದೊಂದು ಥರ ಹೇಳ್ತಾರೆ. ಇಲ್ಲಿ ಹಾಕಕ್ಕೆ ಬಂದಾಗಿಲ್ಲ, ನಿಮ್ಮ LCಯಲ್ಲಿ ಅದು ಇಲ್ಲ, ನಾವು ನಿಮ್ಗೆ ಕೊಡಲ್ಲ. ಸೊ ಇದು ಪರ್ಟಿಕ್ಯುಲರ್ ಆಗಿದೆ. ಸ್ಥಳೀಯ ಪರಿಶೀಲನೆ ಮಾಡೋಕ್ಕೆ ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ. ಸೊ ಅವ್ರಿಂದ ಸ್ಥಳೀಯ ಪರಿಶೀಲನೆ ಮಾಡಬೇಕು. ಮತ್ತು ಏನಂದರೆ ಪಂಚಾಯತ್ ಮಾಡಿ ಇವೆಲ್ಲ ಇದ್ದಾವೆ. ಇಲ್ಲಿ ಎಲ್ಲ ಸರ್ಕಾರ ಸುತ್ತೋಲೆಗಳು ಅಂತಲ್ಲ ಸುಮ್ಮನೆ ಇದೆಲ್ಲ ಒಂದು ಟ್ರಿಜರ್ಲಿ ಇಡೋದಾಗ್ಯಾವ. ಆ ಸುತ್ತೋಲೆಗಳನ್ನು ಫಾಲೋ ಮಾಡಿ ಸರ್. ಫಾಲೋ ಮಾಡಿ ಇದ್ದ ಫ್ಯಾಕ್ಟ್ ಇದ್ದಾರೆ ಅವರು ಬಣಿಜರಾದ್ರೆ ಕೊಡಿ, ಇಲ್ಲಾಂದ್ರೆ ಬೇಡ. ಅಥವಾ ಬದಲಿ ಜಾತಿಯವರು ಇರ್ತಾರೆ, ಅವರು ಆ ಜಾತಿಯವ್ರ ಆಧಾರನ ನೀವು ಸ್ಥಳೀಯ ಪರಿಶೀಲನೆ ಮಾಡಿ ಇದೇ ಕೊಡಿ. ಇಲ್ಲ ಅಂದರೆ ಮತ್ತೆ ಒಂದಿಷ್ಟು ಬರ್ತವೆ ರಿಜೆಕ್ಟ್ ಆಗಿದ್ರಲ್ಲಿ ಅಪ್ಲಿಕೇಶನ್ ನಾನು ನೋಡ್ತಾ ಇದ್ದೀನಿ. ಏನಂದರೆ ಎಲ್ಲ ಕೂಡ ಅವ್ರು ಒದಗಿಸಿಲ್ಲ ಅಂತ ಅದರಲ್ಲಿ ಬಂದಿರ್ತದೆ. ಯಾವ ಒಂದು ಇದ್ರ ಮೇಲೆ ಕೇಳಿದ್ರಿ, ಎಲ್ಲಿದೆ ಅದು ಕೇಳಿದ್ದಕ್ಕೆ ಏನಿರೋದಲ್ಲ, ಸುಮ್ಮನೆ ಏನಪ್ಪ ರಿಜೆಕ್ಟ್ ಮಾಡಬೇಕು ಮಾಡ್ತೇವೆ. ಒಂದೊಂದು ಏನಂದರೆ ಎಲ್ಲಿ ವಿಲೇಜ್ ಅಕೌಂಟೆಂಟ್ ಲೆವೆಲ್ದಲ್ಲಿ ರಿಜೆಕ್ಟ್ ಆಗ್ತದೆ. ಮುಂದೆ ಅವ್ರು ವಿಲೇಜ್ ಅಕೌಂಟೆಂಟ್ ಪಾಸ್ ಮಾಡಿರ್ತಾರೆ, ಮುಂದೆ ಸರ್ಕಲರ್ ಅಂತ ರಿಜೆಕ್ಟ್ ಮಾಡ್ತಾರೆ. ಆ ಸರ್ಕಲರ್ ಪಾಸ್ ಮಾಡಿ ಕಳಿಸಿರ್ತಾರೆ, ಮುಂದೆ ನಮ್ಮ ತಹಶೀಲ್ದಾರ್ ಸಾಹೇಬರು ರಿಜೆಕ್ಟ್ ಮಾಡ್ತಾರೆ. ಇವು ಆಗಬಾರ್ದು. ಇದರಿಂದ ಏನಂದರೆ ಯಾವುದೇ ಒಂದು ಮನುಷ್ಯನಿಗೆ ಒಂದು ಎಷ್ಟೋ ವಿದ್ಯಾರ್ಥಿಗಳಾಯಿತು, ಎಷ್ಟೋ ಇದೆ ಅಂದರೆ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಬೇಕಾಗಿರ್ತದೆ, ಅದರಿಂದ ವಂಚಿತ ಆಗ್ತಿದ್ದಾರೆ. ಏನಿರ್ತದೆ ಅಂದರೆ ಇವತ್ತು ಹೆಂಗಿರ್ತದೆ ನಮ್ಮ ಸರ್ಕಾರ ತಮ್ಗೆ ಗೊತ್ತು ಸರ್. ಏನಂದರೆ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡ್ತಾರೆ, 1 ವಾರ ಟೈಮ್ ಕೊಟ್ಟಿರ್ತಾರೆ, 15 ದಿವಸ ಟೈಮ್ ಕೊಟ್ಟಿರ್ತಾರೆ. ಅವಾಗ ಏನಂದ್ರೆ ನಾವಿಲ್ಲಿ ಅಡ್ಡಾಡಿ ಮಾಡ್ಬೇಕಂದ್ರೆ ಆಗಲ್ಲ, ಅದಕ್ಕೆ ಆನ್ಲೈನ್ ಮಾಡಿದ್ದಾರೆ. ಸೊ ಇದ್ದ ಪರಿಸ್ಥಿತಿ ವಿಲೇಜ್ ಅಕೌಂಟ್ಸ್ಗೆ ಎಲ್ಲ ಪ್ರತಿಯೊಂದು ಮಾಹಿತಿ ಇರ್ತದೆ. ಇವ್ರು ಯಾರು, ಇವ್ರು ಬಣಿಗಾರ, ಇವ್ರು ಗಾಣಿಗಾರ, ಇವರು ಪಂಚಮ್ ಸೆಲ್ಲರ್ ಎಲ್ಲ ಗೊತ್ತಿರ್ತದೆ. ಸೊ ಅದನ್ನು ಅವ್ರ ಕಡೆಯಿಂದ ರಿಪೋರ್ಟ್ ತೊಗೊಂಡು ಇಮಿಡಿಯೇಟ್ ಮಾಡಿಕೊಟ್ರೆ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೆ ದಯಮಾಡಿ ಅಂದರೆ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಮದೊಂದೇ ಜಾತಿ ಬೇಡ, ಎಲ್ಲ ಜಾತಿಯವರಿಗೂ ಕೂಡ ಇದೆಯೇ ಅಂತಲ್ಲ ಈ ಬೆನಿಫಿಟ್ ಸಿಗಬೇಕು. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸರ್.